ಎಲ್ಲ ಸ್ನೇಹಿತರಿಗೆ ನಾನು ಮಾಡುವ ಶರಣಾರ್ಥಿ. ಈ ಒಂದು ವಿಡಿಯೋದೊಳಗೆ ಏನೈತಪ್ಪ ಅಂದ್ರೆ ನೇರವಾಗಿ ಹೇಳ್ತಾ ಹೋಗ್ತೀನಿ. ಯಾರು ಶಿಕ್ಷಕ ಆಗುವಂಥ ಆಕಾಂಕ್ಷಿಗಳೇನಿರ್ತಾ ಹೋಗ್ತಾರಲ್ಲ ಅವರಿಗೆಲ್ಲ ಸಿಹಿಯಾದ ಸುದ್ದಿ. ಯಾಕಪ್ಪ ಅಂದ್ರೆ ಶಿಕ್ಷಕ ಆಗುವಂಥ ಆಕಾಂಕ್ಷಿಗಳಿಗೆ ಮೊದಲನೇದಾಗಿ ರಾಜ್ಯ ಸರ್ಕಾರದೊಳಗೆ ಟಿ ಕ್ಲಿಯರ್ ಆಗಿರಬೇಕು. ಕೇಂದ್ರ ಒಂದು ಸರ್ಕಾರದ ಒಂದು ಶಾಲೆಗಳಿಗೆ ನೀವೇನಾದರೂ ಟೀಚರ್ ಆಗಬೇಕಪ್ಪ ಅಂದ್ರೆ CTETಯನ್ನು ಕ್ಲಿಯರ್ ಮಾಡ್ತಾ ಹೋಗ್ಬೇಕು. ಈ ಹಿಂದೆ ಕೂಡ CTET ಕಂಡಕ್ಟ್ ಮಾಡಿದ್ರು. ಈ ಮತ್ತೆ ಒಂದು ನೋಟಿಫಿಕೇಷನ್ ಆಗ್ತಾ ಹೋಗೈತಿ. ಯಾವಾಗಪ್ಪ ಅಂದ್ರೆ ಈ CTET ಸೆಪ್ಟೆಂಬರ್ 2026 ಒಳಗೆ ಈ ಒಂದು ಎಕ್ಸಾಮ್ ಆಗೋದು ನಡ್ತಾ ಹೋಗ್ತೈತಿ. ಹಾಗಾದರೆ ಈ ಅಪ್ಲಿಕೇಶನ್ ಯಾವಾಗ ಕರಿತಾ ಹೋಗ್ದಾರಪ್ಪ ಅಂದ್ರೆ ಈ ಒಂದು CTETಯ ಒಂದು ಅಪ್ಲಿಕೇಶನ್ ಯಾವಾಗ ಕರೆದಾರಪ್ಪ ಅಂದ್ರೆ 11/5/2026ರಿಂದ ಅಪ್ಲಿಕೇಶನ್ ಕ್ಲೋಸ್ ಯಾವಾಗ ಆಗ್ತೈತಪ್ಪ ಅಂದ್ರೆ 10/6/2026 ಕ್ಲೋಸ್ ಆಕೈತಿ. ಅಂದ್ರೆ ಈ ಒಂದು CTET ಆದಷ್ಟು ಬೇಗನೆ ಏನು ಮಾಡ್ತಾವ್ರಿ ಅಪ್ಲಿಕೇಶನ್ ಆಗ್ತಾವ್ರಿ. ಯಾವಾಗಪ್ಪ ಅಂದ್ರೆ ಅಲ್ಲಿ 11ನೇ ತಾರೀಕಿಂದ ಪ್ರಾರಂಭವಾಗಿದೆ. ಕೊನೆಯ ದಿನಕ್ಕೆ ಯಾವುದಪ್ಪ ಅಂದ್ರೆ 10/6/2026 ಕೊನೆ ಆಗ್ತಾ ಹೋಗ್ತೈತಿ. ಹಾಗಾದ್ರೆ ಜೊತೆಗೆ ಈ ಒಂದು ಲಾಸ್ಟ್ ಫೀಸ್ ಯಾವಾಗಪ್ಪ ಅಂದ್ರೆ ಏನು ಫೀಸ್ ಕಟ್ಟೋದಿರ್ತೈತಲ್ಲ ಅದು 10ನೇ ತಾರೀಕಿಗೆ ಲಾಸ್ಟ್ ಆಗಿರೋದು ಕಾಣ್ತಾ ಹೋಗ್ತೀವಿ. ಹಾಗಾದರೆ ಎಕ್ಸಾಮ್ ಯಾವಾಗ ನಡೀತೈತ್ರಿ ಅಂತ ನೋಡೋದಾದ್ರೆ ಅವ್ರ ಮುಂಚೆಗೆ ಡೇಟ್ ಕೊಡ್ತಾ ಹೋಗ್ಯಾರ. ಸೆಪ್ಟೆಂಬರ್ ಯಾವಾಗ ನಡೀತೈತಪ್ಪ ಅಂದ್ರೆ 6ನೇ ತಾರೀಕಿನೊಳಗೆ ಈ ಒಂದು CTET ಎಕ್ಸಾಮ್ ಆಗ್ತಾ ಹೋಗ್ತೈತಿ. ಅಂದ್ರೆ ಈ ಒಂದು CTET ಯಾವಾಗ ನಡೀತಾ ಹೋಗ್ತೈತಪ್ಪ ಅಂದ್ರೆ 6ನೇ ತಾರೀಕು ಸೆಪ್ಟೆಂಬರ್ 2026 ಒಳಗೆ ನಡೀತಾ ಹೋಗ್ತೈತಿ. ಹಾಗಾದ್ರೆ ಪೇಪರ್ 2 ಯಾವಾಗ ಇರ್ತೈತಪ್ಪ ಅಂದ್ರೆ ಶಿಫ್ಟ್ ಅಂದ್ರೆ ಮಾರ್ನಿಂಗ್ ಶಿಫ್ಟ್ ಒಳಗೆ ಇರ್ತಾ ಹೋಗ್ತದೆ. ಅಂದ್ರೆ 9:30ರಿಂದ 12 ಗಂಟೆಗೆ ಇರ್ತಾ ಹೋಗ್ತೈತಿ. ಆ ಪೇಪರ್ 1 ಯಾವಾಗ ಇರ್ತೈತಪ್ಪ ಅಂದ್ರೆ ಮಧ್ಯಾಹ್ನ ಅಂದ್ರೆ ಈವ್ನಿಂಗ್ ಟೈಮ್ 2:30ರಿಂದ 5 ಗಂಟೆ ಒಳಗೆ ನಡ್ತಾ ಹೋಗ್ತೈತಿ. ಯಾವಾಗ ನಡೀತೈತಪ್ಪ ಅಂದ್ರೆ ಈ ಒಂದು 6/9/2026 ಒಳಗೆ 26 ನಡೀತಾ ಹೋಗ್ತದಂದು ಮುಂಚಿತವಾಗಿ ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಈ ಒಂದು CTET ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಹೋಗ್ತೀನಿ, ನೋಡ್ತಾವ್ರೆ. ಅಂದರೆ ಈ ಒಂದು CTET ಅಪ್ಲಿಕೇಶನ್ಗೆ ಏನೆಲ್ಲ ಫೀಸ್ ಸ್ಟ್ರಕ್ಚರ್ ನೋಡೋದಾದ್ರಪ್ಪ ಅಂದ್ರೆ ಈ ಜನರಲ್ ಕ್ಯಾಟಗರಿ ಏನಿರ್ತಾ ಹೋಗ್ತಾರಲ್ಲ, ಈ ಜನರಲ್ ಕ್ಯಾಟಗರಿ ಮತ್ತು OBC ಏನಿರ್ತಾ ಹೋಗ್ತಾರಲ್ಲ ಅವರಿಗೆ ಪೇಪರ್ 1 ಬರಿತೀರಪ್ಪ ಅಂದ್ರೆ 1000 ರೂಪಾಯಿ ಇರ್ತಾ ಹೋಗ್ತೈತಿ. ಇಲ್ಲ ನಾನು ಪೇಪರ್ 1 ಮತ್ತು 2 ಬರಿತಾನಪ್ಪ ಅಂದ್ರೆ 1200 ರೂಪಾಯಿ ಇರ್ತಾ ಹೋಗೋದನ್ನು ನೋಡ್ತಾವೆ. ಯಾರಿಗೆ? ಜನರಲ್ ಅಥವಾ OBC ಕ್ಯಾಟಗರಿ ಅವರಿಗೆ. ಅದೇ ರೀತಿ SC ST ಆದವರಿಗೆ ಮತ್ತು ವಿಕಲಾಂಗ ಒಂದು ವಿದ್ಯಾರ್ಥಿಗಳು ಇರ್ತಾ ಹೋಗ್ತಾರಲ್ಲ ಅವ್ರು ಒಂದು ಪೇಪರ್ ಬರಿತಾ ಹೋಗ್ತಾರಂದ್ರೆ 500 ರೂಪಾಯಿ ಇರ್ತಾ ಹೋಗ್ತೈತಿ. 2 ಪೇಪರ್ನ ಬರಿತಾ ಹೋಗ್ತಾರೆ, ಪೇಪರ್ 1 ಪೇಪರ್ 2 2 ಬರಿತಾರಂದ್ರೆ 600 ರೂಪಾಯಿ ಇರೋದನ್ನು ಕಾಣ್ತಾ ಹೋಗ್ತೀವಿ. ಇದು CTETಯ ಒಂದು ಅಪ್ಲಿಕೇಶನ್ನ ಒಂದು ಫೀಸ್ ಆಗ್ತಾ ಹೋಗ್ತೈತಿ. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ. ನಾನಿಲ್ಲಿ ಕೆಲವು ಪ್ರಮುಖ ಮಾಹಿತಿಗಳನ್ನು ಅಷ್ಟೇ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಯಾವಾಗಪ್ಪ ಅಂದ್ರೆ 6ನೇ ತಾರೀಕು ಎಕ್ಸಾಮ್ ನಡೀತಾ ಹೋಗ್ತೈತಿ. ಪೇಪರ್ 2 ಬೆಳಗ್ಗೆ 9:00ರಿಂದ 12 ಗಂಟೆ ಅಂದರೆ 2.5 ತಾಸು ನಡೀತಾ ಹೋಗ್ತೈತಿ. ಅದೇ ರೀತಿ ಪೇಪರ್ 1 ಈವ್ನಿಂಗ್ ಟೈಮ್ 2:30ರಿಂದ 5 ಗಂಟೆ ನಡೀತಾ ಹೋಗ್ತೈತಿ. ಯಾವಾಗ? 2:30ಗೆ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ. ಜೊತೆಗೆ ಈ ಒಂದು ಪೇಪರ್ 1 ಒಳಗೆ ಯಾವ್ಯಾವ ಸಬ್ಜೆಕ್ಟ್ ಇರ್ತಾವೆ ಅನ್ನೋದನ್ನು ನೋಡೋದಾದ್ರೆ ನಿಮಗೆಲ್ಲ ಗೊತ್ತಿದೆ, ಆದರೂ ಒಮ್ಮೆ ಮಾಹಿತಿ ಹೇಳ್ಬೇಕಾಗ್ತೈತಿ. ಈ ಒಂದು ಪೇಪರ್ 1 ಯಾರು ಬರ್ತಾ ಹೋಗ್ತಾರೆ ಅಂದ್ರೆ 1ನೇ ತರಗತಿಯಿಂದ 5ನೇ ತರಗತಿ ಏನು ಬರ್ತಾ ಹೋಗ್ತಾ ಅಂದ್ರೆ ಪ್ರೈಮರಿ ಸ್ಟೇಜ್ ಈ ಒಂದು ಸ್ಟೇಜ್ ಶಿಕ್ಷಕರಾಗಬೇಕಪ್ಪ ಅಂದ್ರೆ ಈ ಒಂದು ಸಿಲೆಬಸ್ ನೋಡ್ತಾ ಹೋಗ್ಬೇಕು. ಅಂದ್ರೆ ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಗಿ ಅಂತ ನೋಡ್ತಾ ಹೋಗ್ತಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೆ 30 ಕ್ವಶನ್ ಇರ್ತಾವೆ, 30 ಮಾರ್ಕ್ಸ್ ಇರ್ತಾ ಹೋಗ್ತಾವೆ. ಮ್ಯಾಥಮೆಟಿಕ್ಸ್ ಇರ್ತಾ ಹೋಗ್ತೈತಿ, ಇಲ್ಲಿ 30 ಕ್ವಶನ್ ಇರ್ತಾವೆ, 30 ಮಾರ್ಕ್ಸ್ ಇರ್ತಾವೆ. ಎನ್ವೈರ್ನಮೆಂಟಲ್ ಸ್ಟಡೀಸ್ ಇರ್ತೈತಿ, ಇಲ್ಲಿ 30 ಕ್ವಶನ್ 30 ಮಾರ್ಕ್ಸ್. ಲ್ಯಾಂಗ್ವೇಜ್ 1 ಯಾವುದಪ್ಪ ಅಂದ್ರೆ ಲ್ಯಾಂಗ್ವೇಜ್ ಯಾವುದು CBSE ಒಳಗೆ CTET ಒಳಗೆ ಲ್ಯಾಂಗ್ವೇಜ್ ಯಾವುದು ಆ ಒಂದು ಕಂಪಲ್ಸರಿ ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಒಂದು ಕಾಮೆಂಟ್ ಬಾಕ್ಸ್ನೊಳಗೆ ತಿಳಿಸ್ತಾ ಹೋಗ್ರಿ. ಲ್ಯಾಂಗ್ವೇಜ್ 1 30 ಕ್ವಶನಿಗೆ 30 ಮಾರ್ಕ್ಸ್, ಅದೇ ರೀತಿ ಲ್ಯಾಂಗ್ವೇಜ್ 2 30 ಕ್ವಶನಿಗೆ 30 ಮಾರ್ಕ್ಸ್. ಒಟ್ಟಾರೆಯಾಗಿ 150 ಮಾರ್ಕ್ಸಿಗೆ ಈ ಒಂದು CTET ನಡ್ತಾ ಹೋಗ್ತೈತಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ. ಈ ಪೇಪರ್ 2 ಅನ್ನು ನೋಡ್ತಾ ಹೋಗೋಣ. ಈ ಪೇಪರ್ 2 ಯಾವ ಒಂದು ಇಲ್ಲಿ ಸ್ವಲ್ಪ ಡಿವೈಡ್ ಆಗ್ತಾ ಹೋಗ್ತೈತಿ. ಯಾಕಪ್ಪ ಅಂದರೆ ಈ ಒಂದು ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಮತ್ತು ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಸ್ವಲ್ಪ ಇಲ್ಲಿ ಸಬ್ಜೆಕ್ಟ್ ಚೇಂಜ್ ಆಗ್ತಾ ಹೋಗ್ತವೆ. ಯಾವ ರೀತಿಯಪ್ಪ ಅಂದರೆ ಮೊದಲನೇದಾಗಿ BSc ಏನು ಮಾಡ್ತಾ ಹೋಗ್ತಾರಲ್ಲ ಆ ಒಂದು ಮಾಡಿದಂಥ ವಿದ್ಯಾರ್ಥಿಗಳು ಈ ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಗಿ ಮೇಲೆ 30 ಕ್ವಶನ್ 30 ಮಾರ್ಕ್ಸ್ ಬರ್ತಾ ಹೋಗ್ತವೆ. ಜೊತೆಗೆ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಬರ್ತಾ ಹೋಗ್ತೈತೆ. ಅಂದರೆ ಈ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಟೀಚರ್ ಇಬ್ಬರಿಗೂ ಇದೇ ಒಂದೇ ಒಂದು ಸಿಲೆಬಸ್ ಬರ್ತಾ ಹೋಗ್ತದೆ. ಅಂದರೆ ಇಲ್ಲಿ 60 ಪ್ರಶ್ನೆಗಳು ಇರ್ತಾ ಹೋಗ್ತವೆ, ಜೊತೆಗೆ 60 ಮಾರ್ಕ್ಸ್ ಸಿಗ್ತಾ ಹೋಗ್ತೈತಿ.
ಅದು ಬಿಟ್ಟಪ್ಪ ಅಂದ್ರೆ ಇವೆರಡು ಸಬ್ಜೆಕ್ಟ್ಗಳು ಸೇರಿ ಇಲ್ಲೊಂದೆರಡು ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 30 ಕ್ವಶನ್ ಹಂಗೆ 30 ಮಾರ್ಕ್ಸ್ಗಳು ಬರ್ತಾ ಹೋಗ್ತಾವೆ. ಒಟ್ಟಾರೆಯಾಗಿ 150 ಮಾರ್ಕ್ಸ್ಗಳು ಬರ್ತಾ ಹೋಗ್ತಾವೆ. ಯಾರಿಗಪ್ಪ ಅಂದ್ರೆ BSc ಒಳಗೆ. ಅದೇ ರೀತಿ BA ಬ್ಯಾಕ್ಗ್ರೌಂಡಿಂದ ಮತ್ತು MA ಬ್ಯಾಕ್ಗ್ರೌಂಡಿಂದ ಯಾರು ಹೋಗಿರ್ತಾರಲ್ಲ ಅವರು ಸೋಷಿಯಲ್ ಸ್ಟಡೀಸ್ ಎಷ್ಟು ಮಾರ್ಕ್ಸಿಗೆ ಇರ್ತೈತಪ್ಪ ಅಂದ್ರೆ 60 ಮಾರ್ಕ್ಸಿಗೆ ಇರ್ತಾ ಹೋಗ್ತದೆ. ಜೊತೆಗೆ ಈ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಬರ್ತಾವೆ, ಅಲ್ಲಿ 30 ಪ್ರಶ್ನೆಗಳು ಇರ್ತಾ ಹೋಗ್ತವೆ. ಅಂದ್ರೆ CDP ಅಂತ ಇರ್ತೈತಲ್ಲ ಅದು 30 ಮಾರ್ಕ್ಸ್ ಇರ್ತೈತಿ. ಸೋಷಿಯಲ್ ಸ್ಟಡೀಸ್ 60 ಮಾರ್ಕ್ಸ್ ಇರ್ತೈತಿ. ಜೊತೆಗೆ ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 30 ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಅಂದರೆ ಅಲ್ಲಿಗೆ 60 ಮಾರ್ಕ್ಸ್ ಆಗ್ತಾ ಹೋಗ್ತವೆ. ಒಟ್ಟಾರೆಯಾಗಿ 150 ಮಾರ್ಕ್ಸ್ಗಳು ಈ ಒಂದು ಪೇಪರ್ 2ನವರಿಗೆ ಇರ್ತಾ ಹೋಗ್ತೈತಿ. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ, ಕೆಲವು ಪ್ರಮುಖ ಮಾಹಿತಿಗಳನ್ನು ಚರ್ಚೆ ಮಾಡೋಣ ಅಷ್ಟೇ. ಅದೇ ಹೇಳಿದೆ, ಯಾರು ಪೇಪರ್ 1 ಬರೀತಾರೆ ಅಂದ್ರೆ 1000 ಇರ್ತೈತಿ. ಪೇಪರ್ 2 ಬರೀತಾರಪ್ಪ ಅಂದರೆ 1200. ಅಂದರೆ ಯಾರಿಗೆ ಜನರಲ್ ಕ್ಯಾಟಗರಿಗೆ SC/ST ಅವರಿಗೆ ಎಷ್ಟಪ್ಪ ಅಂದ್ರೆ ಪೇಪರ್ 1ಗೆ ಬರೀತಾರೆ ಅಂದ್ರೆ 500 ರೂಪಾಯಿ ಇರ್ತೈತಿ. ಪೇಪರ್ 1 ಬರೀತಾರೆ ಅಂದ್ರೆ 500 ರೂಪಾಯಿ ಇರ್ತೈತಿ. 2 ಪೇಪರ್ ಬರೀತಾರೆ ಅಂದ್ರೆ 600 ರೂಪಾಯಿ ಇರ್ತಾ ಹೋಗ್ತೈತಿ. ಇಲ್ಲಿ ಸಿಲಬಸ್ ಕಾಪಿಯನ್ನು ಕೊಡ್ತಾ ಹೋಗ್ತಾರೆ. ಇದನ್ನು ನಾನು ಚರ್ಚೆ ಮಾಡೋಂಗಿಲ್ಲ. ಇದನ್ನು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತಾನೆ. ಏನಾದರೂ ಒಂದು ಮಾಹಿತಿ ಬೇಕಾದಪ್ಪ ಅಂದ್ರೆ ನನ್ನ ಒಂದು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿದಪ್ಪ ನಾನು ಅದರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿ ಬಿಡ್ತಾ ಹೋಗ್ತೇನೆ. ಈ ಮಾಹಿತಿ ನಿಮಗೇನಾದರೂ ಉಪಯೋಗವಾಗಿದ್ದರೆ ಈ ಒಂದು ಮಾಸ್ತರ್ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಏನಾದರೂ ಒಂದು ನಿಮ್ಮ ಒಂದು ಪ್ರಶ್ನೆಗಳು, ನಿಮ್ಮ ಒಂದು ಅನಿಸಿಕೆಗಳು, ಜೊತೆಗೆ ಏನಾದರೂ ಮಾಹಿತಿ ಬೇಕಾದರೆ ಈ ಒಂದು ಯೂಟ್ಯೂಬ್ ಚಾನಲ್ ಕೆಳಗಿರುವಂಥ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಜೊತೆಗೆ ಈ ಒಂದು TAT GPS ಸ್ಟಾರ್ HS ಸ್ಟಾರ್ ತರಗತಿಗಳಿಗೆ ಅನೇಕ ಒಂದು ತರಗತಿಗಳನ್ನು ಮಾಡ್ಕೊಳ್ತಾ ಬಂದಿದ್ದೀನಿ. ಅವುಗಳನ್ನು ನೋಡಿ ಇಷ್ಟವಾದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ಯಾವುದಾದ್ರೂ ಒಂದು ವಿಷಯದ ಮೂಲಕ ಬರ್ತಾ ಹೋಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.